ನೋಡಿ, ನಮ್ಮ ಭಾರತ ಗ್ರಾಮೀಣ ಭಾಗ ಮತ್ತು ಕೃಷಿ ಏನಿದೆಯಲ್ಲ ಅದು ನಮ್ಮ ಆರ್ಥಿಕತೆಯ ಬೆನ್ನೆಲುಬು. ಸೊ ಈ ದೃಷ್ಟಿಯಿಂದ ನಾವು ಈ ಆಯಾಮದಿಂದ ನೋಡಿದ್ರೆ ಈ ಹೊಸ ಯೋಜನೆ ಜಿ ಯೋಜನೆ ಗ್ರಾಮೀಣ ಆರ್ಥಿಕತೆಯನ್ನು ಮತ್ತಷ್ಟು ಬಲಪಡಿಸೋದಕ್ಕೆ ಯಾವ ರೀತಿ ಪೂರಕ ಅಂತ ತಾವು ಹೇಳ್ತೀರಿ? ಅಂದರೆ ಈಗ ಇಲ್ಲಿ ಮೊದಲು ಈಗ ಹಳೆ ಸಿಸ್ಟಮಲ್ಲಿ ಏನಿತ್ತಂದರೆ ಅದು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋದು ಯಾವುದೋ ಒಂದು ಕ್ಲಾರಿಟಿನೇ ಇರಲಿಲ್ಲ. ಇಡೀ ದೇಶದಲ್ಲಿ ಗೌರ್ಮೆಂಟ್ ದುಡ್ಡು ಅಂತ ಹೋಗ್ತಾ ಇತ್ತು, ಅಂದರೆ ನಮ್ಮ ದುಡ್ಡೇನೆ ಹೋಗ್ತಾ ಇದ್ದಾಗ ಯಾವುದೂ ಒಂದು ಇಂಟಿಗ್ರೇಟೆಡ್ ಒಂದು ಹೋಲ್ ಪಿಕ್ಚರ್ ಸಿಗ್ತಿರ್ಲಿಲ್ಲ. ಯಾವ ಸ್ಟೇಟಲ್ಲಿ ಏನಾಗ್ತಿದೆ ಗೊತ್ತಿರಲಿಲ್ಲ. ಈಗ 4 ವರ್ಟಿಕಲ್ಸ್ ಮಾಡ್ಕೊಂಡಿದ್ದಾರೆ. ನೀವು ಈ ವರ್ಟಿಕಲ್ಸಲ್ಲಿ ಕೆಲಸ ಮಾಡಿ, ಅದರೊಳಗೆ ನೀವು ಕೆಲಸ ಜನರೇಟ್ ಮಾಡಿ ಜನರಿಗೆ 125 ದಿನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ಕೊಡದೇ ಇದ್ದಾಗ ಏನಾಗುತ್ತೆ ಅಂತಲೂ ಹೇಳಿದ್ದಾರೆ. ಆವಾಗ ಸ್ಟೇಟ್ ಗೌರ್ಮೆಂಟ್ಸು ಕೊಡಬೇಕು, ಯಾಕಂದರೆ ಅವ್ರಿಗೆ ಅವಾಗ ಅನ್ಎಂಪ್ಲಾಯ್ಮೆಂಟ್ ಇದು ಕೊಡಬೇಕಾಗತ್ತೆ ಅವ್ರಿಗೆ. ಯಾಕಂದರೆ ಕೆಲಸ ತಗೊಳ್ಳದೆ ಹೋದರೆ ನೀವು ವರ್ಕರ್ಸ್ಗೆ ಎಲ್ಲಿರುತ್ತೆ. ಈ 4 ವರ್ಟಿಕಲ್ಸ್ ತಗೊಂಡಾಗ ನೋಡಿ, ನೀರು ಇಡೀ ದೇಶದಲ್ಲಿ ಪ್ರಪಂಚದಲ್ಲೇ ನೀರನ್ನ ನಾವು ಅಷ್ಟು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಯಾಕಂದರೆ ವಾಟರ್ ಶಾರ್ಟೇಜ್ ಇದೆ. ಇದನ್ನು ನಾವು ಯಾವುದೇ ವಾಟರ್ ರಿಲೇಟೆಡ್, ಅದು ಸ್ಮಾಲ್ ಡ್ಯಾಮ್ಸ್ ಇರ್ಬೋದು ಅಥವಾ ಒಂದು ಕಾಲುವೆ ಕಣಿವೆ ಮಾಡೋದಿರ್ಬೋದು, ಯಾವುದೇ ಇದ್ರೂ ಅದನ್ನೆಲ್ಲ ಅಕೌಂಟಬಿಲಿಟಿ ಆಗಬೇಕು. ಯಾರೋ ಮರ್ಜಿನಲ್ಲಿ ಯಾರೋ ಕಾಂಟ್ರಾಕ್ಟರ್ ಹೇಳ್ತಾನೆ ಅಂತ ಮಾಡೋ ಹಂಗಿಲ್ಲ. ನೀವು ಏನು ಮಾಡ್ತಿದ್ದೀರಾ ಹೇಳಿ ಅಂತ ಕೇಳ್ತಾ ಇರೋದಿಲ್ಲ ಅಷ್ಟೇ. ಕೊನೆಯಲ್ಲಿ ಕೆಲಸ ಸಿಗಲಿಲ್ಲ ಅನ್ನೋದು ಅಥವಾ ಸ್ಕ್ಯಾಮ್ ಆಯಿತು ಅನ್ನೋದು ಅದು ಬೇರೆ ವಿಚಾರ. ಈ 4ರಲ್ಲಿ ನಿಮ್ಗೆ ಎಲ್ಲ ಕವರ್ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. ಕೋರ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ, ಹಳ್ಳಿಗಳಲ್ಲಿ ರಸ್ತೆ ಬೇಕು, ಬ್ರಿಡ್ಜ್ಗಳು ಬೇಕು, ಲೈಟ್ ಬೇಕಾಗತ್ತೆ. ಅಂದರೆ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ನೀವು ಅದರಲ್ಲಿ ತಗೋತೀರಾ, ಯಾವುದ್ರಲ್ಲಿ ತಗೊಳ್ತೀರಾ ನೀವು? ಅದಕ್ಕೆ ಇವಾಗ ಕಾಲಮ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಮೊದಲು ಇದು ಯಾವುದ್ರಲ್ಲಾರು ಒಂದು ತಗೊಳ್ಳೋರು, ಆದರೆ ಒಂದು ನಮಗೆ ಈ ಅಸೆಟ್ಟನ್ನು ನಾವು ಈ ಸಂಪತ್ತು ಈ ದೇಶಕ್ಕೆ ಕ್ರಿಯೇಟ್ ಮಾಡಿದ್ದೀನಿ ಅಂದರೆ ಅದನ್ನು ಯಾವ ರೀತಿ ಕನ್ಸಾಲಿಡೇಟೆಡ್ ಆಗಿ ಹೇಳೋಕ್ಕೆ ಗೊತ್ತಾಗ್ತಾ ಇರಲಿಲ್ಲ. ಅದು ತುಂಬ ವೇಗಾಗಿತ್ತು, ಭಾಳ ಅದಕ್ಕೆ ಯಾವುದೇ ರೂಪರೇಷೆನೇ ಇರಲಿಲ್ಲ ಮೊದಲು ಮಾಡ್ತಾ ಇದ್ದಿದ್ದು. ಇದರೊಳಗೆ ಒಂದು ಚೌಕಟ್ಟಲ್ಲಿ ತಂದಿದ್ದಾರೆ ಅದನ್ನು. ಆಮೇಲೆ ಇನ್ನೊಂದು ನೋಡಿ, ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಸೌಕರ್ಯಗಳ ರಿಲೇಟೆಡ್ ಅದು ಎಲ್ಲ ಕವರ್ ಆಗಿಬಿಡುತ್ತಲ್ಲ, ಯಾವುದು ಬಿಡ್ತು ಅನ್ನೋದೇ ಇಲ್ಲ ಅದರೊಳಗೆ. ಆಮೇಲೆ ಈಗ ನಾವು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಪ್ರತಿಯೊಂದು ಹಳ್ಳಿಗಳಲ್ಲಿ ಅದು ಗೊತ್ತಾಗ್ತಾ ಇದೆ, ಇವಾಗ ನಗರಗಳಲ್ಲಿ ಗೊತ್ತಾಗ್ತಾ ಇದೆ. ಇದನ್ನು ನಾವು ಕಮ್ಮಿ ಮಾಡಬೇಕು, ಅದಕ್ಕೆ ಸೈನೋ ಆಗಿದೆ ಅಕಾರ್ಡು ವರ್ಲ್ಡ್ ವೈಡು. ಅದನ್ನು ಮಾಡೋ ಅಂಥ ಪ್ರೆಷರ್ ಇದೆ ಇಂಡಿಯಾಗೆ. ಅದು ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಅಂದರೆ ಒಂದು ಸಣ್ಣ ಗ್ರಾಮ ಪಂಚಾಯತಿಂದ ಹಿಡಿದು ಡೆಲ್ಲಿ ತನಕ ಎಲ್ಲರೂ ವರ್ಕ್ ಮಾಡಿದ್ರೇ ಆಗೋದು. ಅದು ಇದರೊಳಗೆ ತರ್ತಾ ಇದ್ದಾರೆ, ಅದು ಅಕೌಂಟಬಿಲಿಟಿ ತರ್ತಾ ಇದ್ದಾರೆ. ನೀವು ಅದರ ಬಗ್ಗೆ ಈ 4ರಲ್ಲಿ ನೀವು ಯಾವುದ್ರ ಏನಲ್ಲಿ ಕೆಲಸ ತಗೊಂಡ್ರು ಹಳ್ಳಿಗಳ ಅಭಿವೃದ್ಧಿ ಆಗುತ್ತೆ, ಕೆಲಸಗಳು ಜನ್ರೇಟ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಅದರೊಳಗೆ ಏನೂ ಇದಿಲ್ಲ. ಈ ಅಗ್ರಿಗೇಟ್ ತಗೋತಾರೆ, ಅಂದರೆ ಒಟ್ಟಾರೆ ತಗೊಂಡಾಗ ಇಡೀ ದೇಶದ್ದು ಅದನ್ನು ನೀವು ನ್ಯಾಷನಲ್ ಡೆವಲಪ್ಮೆಂಟ್ ಸ್ಟ್ರಾಟಜಿಗೆ, ಅಂದರೆ ದೇಶದ ಅಭಿವೃದ್ಧಿಗೆ ಏನು 37 ನಾವು ಮಾಡ್ಕೊಳ್ತಾ ಇದ್ದೀವಲ್ಲ, 47 ವಿಕಸಿತ 47, ಆ 47 ಒಂದು ದೊಡ್ಡ ವಿಷನ್ ಇದೆ ಅಲ್ಲ, ಆ ವಿಷನ್ಗೆ ಇದನ್ನು ಇಂಟಿಗ್ರೇಟ್ ಮಾಡ್ತಾ ಹೋಗ್ತಾರೆ. ಇದೆಲ್ಲ ಆದ್ರೇ ಆ ಒಂದು ಪ್ಲ್ಯಾನು ಆಗೋದು. ಇಲ್ಲಿ ಬ್ಲೇಮ್ ಗೇಮ್ ಮಾಡೋದು ಕಷ್ಟ ಆಗುತ್ತೆ. ಇಲ್ಲಿ ಮೊದಲೆಲ್ಲ ಏನಾಗ್ತಿತ್ತು, ಸೆಂಟ್ರಲ್ ಗೌರ್ಮೆಂಟ್ ನಾವು ದುಡ್ಡು ಕೊಡ್ತಿದ್ದೀವಿ ಅಂತ ಸ್ಟೇಟ್ ಗೌರ್ಮೆಂಟು ನಮಗೆ ಸಂಬಂಧನೇ ಇಲ್ಲ ಅಂತ ಇರೋದು, ಆಗಲೇ ಇಲ್ಲ ಅಂತ ಹೇಳೋದು, ಸ್ಕ್ಯಾಮ್ಗಳಾಗೋದು ಇಲ್ಲ. ಇದು ಪ್ರತಿಯೊಂದು ಹಂತದಲ್ಲೂ ಅಕೌಂಟಬಿಲಿಟಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಅವ್ರು ಹೇಳ್ತಾರೆ ಆ ಬಿಲ್ಲಲ್ಲಿ, ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡ್ತೀವಿ, ನಾವು ಡ್ಯಾಶ್ ಬೋರ್ಡ್ನ ಯೂಸ್ ಮಾಡ್ತೀವಿ, ಆಮೇಲೆ ರಿಯಲ್ ಟೈಮ್ ಅಸೆಸ್ಮೆಂಟ್ ಮಾಡ್ತೀವಿ ಅಂತ ಯೂನಿಯನ್ ಮಿನಿಸ್ಟ್ರು ಚೌಹಾಣ್ ಅವರು ಒಂದು ಅದ್ರ ಬಗ್ಗೆ ಆರ್ಟಿಕಲ್ಲು ಬರೆದಿದ್ದಾರೆ, ಪತ್ರಿಕೆಗಳಲ್ಲಿ ಬಂದಿದೆ ಅದು. ಆಮೇಲೆ ಗೌರ್ಮೆಂಟ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು ತುಂಬ ಎಜುಕೇಟ್ ಮಾಡೋಕ್ಕೆ ಹೋಗ್ತಿದೆ. ಎಲ್ಲಿ ಇದ್ರ ಬಗ್ಗೆ ಯಾರಿಗೂ ಇಲ್ಲದ ಪ್ರಾಬ್ಲಮ್ ಯಾರಿಗಾಗುತ್ತೆ ಅಂತ ಹೇಳಿದ್ರೆ, ಬಿಲ್ಲಿನ ಟೈಟಲ್ ನೋಡಿದಾಗ ನೋಡಿ, ಹಿಂದೆ ಈ ಬಿಲ್ಲು ಶುರು ಆಗಿದ್ದು ಯಾವಾಗ ವೀರ್ನಾರಾಯಣ್ 1960s ರೂರಲ್ ಡೆವಲಪ್ಮೆಂಟ್ ಮ್ಯಾನ್ ಪವರ್ ಪ್ರೋಗ್ರಾಮ್ ಅಂತ ಬಂತು. ಅಲ್ಲಿಂದ 71, 1980, 1990s, 1993, ಆವಾಗ 1993 ಜವಾಹರ್ಲಾಲ್ ರೋಜ್ಗಾರ್ ಯೋಜನಾ ಅಂತ ಮಾಡ್ತಾರೆ, ಅದನ್ನು ತೆಗಿತಾರೆ. ಆಮೇಲೆ ಅದನ್ನು ಮಹಾತ್ಮ ಗಾಂಧಿ ಹೆಸರು ತರ್ತಾರೆ, ಯಾಕಂದರೆ ಅದು ಸೆಂಟಿನರಿ ಇಯರ್ಗೆ ಅವರು ಮಾಡ್ತಾರೆ. ಈ ವ್ಯಕ್ತಿಗಳ ಹೆಸರು ಇಟ್ಟಾಗಿದ್ದು ಪ್ರಾಬ್ಲಮ್ ಆಗೋದು. ಈ ಸತಿ ವ್ಯಕ್ತಿಗಳ ಹೆಸರಿಲ್ಲ, ಇಲ್ಲಿ ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಮಾಡ್ಕೋಬಾರ್ದು. ಅದನ್ನು ಸ್ವಲ್ಪ ತಿಣಕಾಟ ಅನ್ನಿಸ್ಬೋದು ಈ ಬಿಲ್ಲು ಓದ್ಬೇಕಾದ್ರೆ, ಇದು ಅರ್ಧ ಇಂಗ್ಲೀಷು ಹಿಂದಿ ಎಲ್ಲ ಬಂದ್ರೂ, ಬಟ್ ದ ಫೀಚರ್ಸ್ನ ಓದಬೇಕು ನಾವು ಅಷ್ಟೇ. ಈಗ ನೀವು ಮೊದಲು ವ್ಯಕ್ತಿಗಳ ಹೆಸರು ಇಟ್ಟಿದ್ರಲ್ಲ,
ಹೌದು. ಇಲ್ಲಿ ವ್ಯಕ್ತಿಗಳ ಹೆಸರಿಲ್ಲ. ವ್ಯಕ್ತಿಗಳ ಹೆಸರು ಇಟ್ಟಿದ್ದು ಹೌದು, ಮತ್ತೆ ಅದನ್ನ ಬದಲಾವಣೆ ಮಾಡಿದ್ದು ಹೌದು. ಅವಾಗ ಜವಾಹರ್ ಅವ್ರಿಗೆ ಅವಮಾನ ಆಗ್ಲಿಲ್ವಾ ತೆಗೆದಾಗ ಅಂತ ಬರುತ್ತೆ. ಮಹಾತ್ಮ ಗಾಂಧಿದು ಏನು ನೀವು ಸ್ಕೀಮ್ ಸಕ್ಸಸ್, ಸುರಾಜ್ಯ ಸ್ವರಾಜ್ಯ ಎರಡೂ ಈ ನರೇಗಾ ಸ್ಕೀಮಿಂದ ಆಗಿತ್ತಾ ಯೋಚನೆ ಮಾಡಿ ಗಾಂಧಿ ಹೆಸರು ನೀಡಬೇಕಾಗಿತ್ತು. ಯಾಕಂದ್ರೆ ಅದೊಂದು ದೊಡ್ಡ ಕಾನ್ಸೆಪ್ಟ್, ಅದು ಒಂದು ಐಡಿಯಲ್ ಇದದು. ಅವರ ಹೆಸರು ಇಡಬೇಕಾದ್ರೆ ನೀವು ಯಾವ ಸ್ಕೀಮ್ಗೆ ಇಡ್ತೀರೋ ಅದು ಸಕ್ಸಸ್ ಮಾಡೋದು ನಮ್ಮ ಇಡೀ ದೇಶದ ರೆಸ್ಪಾನ್ಸಿಬಿಲಿಟಿ.